ಮಾಡಿಸ್ಕೊಂಡಿದ್ದೀನಿ ಅರ್ಕೆರೆಯಲ್ಲಿ ನೋಡಿ ನಮ್ ದೇವಸ್ಥಾನಕ್ಕೆ ಒಂದು ನೋಟ್ ಜಲ್ಲಿ ಹಾಕಿದ್ದ ನಿಮ್ಗೆ ಗೊತ್ತಿರುತ್ತೆ. ನಾವು ಒಬ್ಬರು ₹1 ದುಡ್ಡು ಕೇಳಲ್ಲ. ನೀವೇನ್ ಕಾಂಟಿಟಿ ದುಡ್ಡು ಹಾಕಿರಿ ಕಾಂಟಿಟಿ ಅನ್ನ ಅದರಲ್ಲೇ ನಾವು ಸ್ವಲ್ಪ ತಿಂದು ಬಡಿಸು ದಾನ ಮಾಡೋ ಸಣ್ಣ ಗುಡಿ ಕಟ್ಕೊಂಡಿನಿ. ಅದಕ್ಕೊಬ್ಬ ಈ ಪುಣ್ಯಾತ್ಮ ಜಲ್ಲಿ ಕೊಟ್ಟಿದ್ದ. ಮತ್ತೆ ಇವತ್ತು ಊಟದ ವ್ಯವಸ್ಥೆ ಜೊತೆಗೆ ನಾಮಕರಣ ಬೇರೆ ಅಂತ ಹೌದಾ? ಏನ್ ಪಾಪ ಹೆಸರು? ಬೇರೆ ಕಡೆ ಸ್ವಾಮಿ ದುಡ್ಡು ಹೋಗಲ್ಲ. ನಾನು ಸಾಯ್ತೀನಿ. ಏನ್ ಪುಣ್ಯ ಅಂದ್ರೆ ನಮ್ಮ ಪ್ರಾಯೋಜನೆ ಮಾಡಿ ಪುಣ್ಯ ದೇವರಿಗೆ ಕೈಗೆ ಅರ್ಥಾತ. ಇನ್ನೊಂದು ಸಂಗತಿ ಇದೆ, ಭೂಮಿ ಮೇಲೆ ಎಲ್ಲೂ ಇದುವರೆಗೂ ಮಕ್ಕಳ ತರ ವಿಗ್ರಹ ಇಲ್ಲ. ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದೆ ನನಗೆ. ಇದು ಶಾಸನ ಅರ್ಥಾತ. ಒಂದ್ಸರಿ ಜಲ್ಲಿ ಕೊಟ್ಟಂತವ್ರಿಗೆ ಪ್ಲಸ್ ಊಟ ದೇವಸ್ಥಾನ ಸಹಾಯ ಮಾಡಿದಂತವ್ರಿಗೆ ಯಾರು ಬಂದಿಪ್ಪ ಕುಟುಂಬ ಬಂದಿರಾ ತಮ್ಮ ದೇವರಿಗೆ ಹೆಚ್ಚಿನ ಆಸರ ಕೊಡ್ಲಿ. ಕ್ಲಾಸ್ ಆಗಿ ಸಾಯಂಕಾಲ ಬಿರಿಯಾನಿ ಕೊಡ್ತೀನಿ. ಬಟ್ ಹೆಂಗಿರ್ಕೆ ನೋಡಿ ಇಂಥ ವಯಸ್ಸಾಗಿದ್ದಕ್ಕೆ ಆಸೆ ತಗೊಳ್ಳಿ. ಒಳ್ಳೆ ಜೀವನ ಮುಂದೆ ಬರ್ತಾರೆ. ಯಾವ ಊರಿಂದ ಯಾವ ವರ್ಕೆರೆ? ಈ ವರ್ಕೆರೆ ಶಿವಮೊಗ್ಗ ವರ್ಕೆರೆ ನಡೀತೀವಿ. ಆಯ್ತು ಪಾಪ ನಾಮಕರಣ ಮಾಡ್ಬಿಡ್ಲಾ? ಏನ್ ಹೆಸರು? ನೋಡಿ ಪುಸ್ತಕ ನಾಮಕರಣ ಮಾಡೋದು. ಯಶಿಕಾ ದುರ್ಗ ಹಬ್ಬದ ಬಳೆ ತಿಂತಾಳ ಬಳೆ ಕೊಡೋದು. ಏನ್ ಬೇಕಂತ? ಜ್ಯೂಸ್ ಬೇಕಂತ? ಮೊಬೈಲ್ ಬೇಕಂತ? ಇದ್ದೇನಾ? ಕಲ್ಲ ಮೇಲೆ ಅಲ್ಲಿ ಆರಾಮ ಕುತ್ಕೊಂಡು ಮಂಗ್ಸ್ಬೇಕಂತ ಗಳಿಕೆ. ಇಲ್ಲಿ ನೋಡಿ ಕೇಕ್ ಕಟ್ ಮಾಡಲ್ಲ. ಕೇಕ್ ಕಟ್ ಮಾಡಿ 12 ಗಂಟೆ ವಿಡಿಯೋ ಮಾಡಲ್ಲ ನಾನು. ನನ್ನ ಪದ್ಧತಿ ಹೆಂಗ್ ಗೊತ್ತಾ? ಏನ್ ಹೇಳಿ ಇಂದಮ್ಮ ಸಾಪಿದ್ದಾರೆ ಬಾಯಿಗೆ ಮಾವ ಹೇಳ್ಕೊಡು. ಹಂಗೆ ಒಳ ಬುದ್ಧಿ ಕೊಡ್ತಾರ. ಇದೇ ಬುದ್ಧಿ ಕೊಟ್ಟಿಯಲ್ಲ ಮೊಬೈಲ್ ಅಂತ